ಪಾಕದ ಕೊಬ್ಬರಿ ಕರ್ಜಿಕಾಯಿ ಪದಂಪುವ ಮಾಡುವ ವಿಧಾನ. ಮೈದಾ ಹಿಟ್ಟು, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ನೀರನ್ನು ಹಾಕಿ ಚಪಾತಿ ಹಿಟ್ಟಿನ ಥರ ನಾದ್ಕೊಂಡು ರೆಡಿ ಇಟ್ಕೋಬೇಕು. ಕಲರ್ ಬೇಕು ಅಂತಂದರೆ ಫುಡ್ ಕಲರ್ ಯಾವುದಾದ್ರೂ ಹಾಕ್ಕೋಬೋದು. ಸ್ವಲ್ಪ ಎಣ್ಣೆ, ನಮ್ಗೆ ಯಾವ ಕಲರ್ ಬೇಕಾದರೂ ಅದನ್ನು ಹಾಕ್ಕೋಬೋದು. ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ಒಂದು 10-15 ನಿಮಿಷ, ಅರ್ಧ ಗಂಟೆ ಆದರೂ ಬಿಡ್ಬೋದು. ಇದೇ ಹಿಟ್ಟಿನಿಂದ ಸಪ್ಪನ ಪುಡಿ ಕರ್ಜಿಕಾಯಿನ ಮಾಡ್ಕೋಬೋದು, ಕೊಬ್ಬರಿ ಕರ್ಜಿಕಾಯಿನೂ ಮಾಡ್ಕೋಬೋದು, ಪಾಕದ ಕೊಬ್ಬರಿ ಕರ್ಜಿಕಾಯಿನೂ ಮಾಡ್ಕೋಬೋದು. ಸೇಮು ಒಳಗೆ ಡಿಪ್ ಯಾವ ಥರ ಮಾಡ್ಕೊತೀವಿ ಆ ಕರ್ಜಿಕಾಯಿ ಅದಕ್ಕೆ ಬಂದಿರಬೇಕು. ಇದನ್ನೊಂದು ಅರ್ಧ ಗಂಟೆ ಬಿಡೋಣ. ಒಳಗಡೆ ಸ್ಟಫ್ ಮಾಡ್ಕೊಳ್ಳೋಕ್ಕೆ ಯಾಲಕ್ಕಿ ಒಂದು 5 ಸ್ಪೂನ್, 5 ಅಥವಾ 6 ಸ್ಪೂನ್. ಆ್ಯಕ್ಚುಲಿ ಪಾಕದಲ್ಲಿನೇ ಸಕ್ಕರೆ ಸ್ವೀಟ್ ಇರೋದ್ರಿಂದ ಇದರಲ್ಲಿ ತುಂಬ ಸ್ವೀಟ್ ಆ್ಯಡ್ ಮಾಡ್ಕೋಬಾರ್ದು. ಸಕ್ಕರೆ ಯಾಲಕ್ಕಿನ ಮಿಕ್ಸಿ ಮಾಡ್ಕೋಬೇಕು. ಆ್ಯಕ್ಚುಲಿ ಒಣ ಕೊಬ್ಬರಿನ ಆಲ್ರೆಡಿ ನಾವು ಮಿಕ್ಸಿ ಮಾಡ್ಕೊಂಡಿರೋದು, ಅಂದರೆ ಪುಡಿ ರೆಡಿ ಇದೆ. ಇಲ್ಲಾಂದರೆ ನೀವು ಅದರಲ್ಲೇ ಕೊಬ್ಬರಿ ಆ್ಯಡ್ ಮಾಡ್ಕೋಬೋದು. ಈ ಥರ ಎಲ್ಲದನ್ನು ಪುಡಿ ಮಾಡಿಕೊಂಡು ಮಿಕ್ಸ್ ಮಾಡಿ ರೆಡಿ ಇಟ್ಕೋಬೇಕು. ಒಣ ಕೊಬ್ಬರಿ, ಯಾಲಕ್ಕಿ ಮತ್ತು ಸಕ್ಕರೆ ಹಿಟ್ಟು ಮೊದಲೇ ರೆಡಿ ಇದೆ ಅಲ್ವಾ, ಅದನ್ನು ನಮ್ಗೆ ಯಾವ ಸೈಜ್ ಬೇಕೋ ಆ ಥರ ಸಣ್ಣದಾಗಿ ಮಾಡಿಕೊಂಡು ಪೂರಿ ಹೆಂಗೆ ನಾವು ತಿಕ್ಕೊತೀವಿ ಆ ಥರ ರೆಡಿ ಮಾಡ್ಕೋಬೇಕು. ಈ ಥರ ಒಂದು 4-5 ಅಥವಾ ಒಂದು 10 ಆ ಥರ ಒಂದ್ರ ಮೇಲೆ ಒಂದು ಮಾಡಿ ಇಟ್ಕೊಂಡ್ರೆ ನಾವು ಮಾಡೋ ಟೈಮಲ್ಲಿ ಉಲ್ಟಾ ಮಾಡ್ಕೋಬೇಕು. ಅಂದರೆ ಮೇಲೆ ಮಾಡಿರೋದು ತೊಗೋಬಾರ್ದು, ಕೆಳಗಡೆ ಇರುತ್ತಲ್ವ, ಕೆಳಗಿಂದ ಮೇಲೆ ಬರಬೇಕು, ಮೇಲೆದು ಕೆಳಗಡೆ. ಈ ಥರ ನಾವು ಉಲ್ಟಾ ಮಾಡಿಕೊಂಡು ಮೇಲೆ ಕೆಳಗಡೆ ಇರೋ ಭಾಗ ಮೇಲೆ ಬರುತ್ತೆ. ಅದಕ್ಕೆ ನಾವು ಮಾಡಿಟ್ಕೊಂಡಿರೋ ಕೊಬ್ಬರಿ ಪುಡಿ ರೆಡಿ ಇರುತ್ತಲ್ವ ಸ್ವೀಟ್ದು, ಅದರಲ್ಲಿ ಸ್ಟಫಿಂಗ್ ಮಾಡಿಬಿಟ್ಟು ಈ ಥರ ನಾವು ಮುರುಗಿ ಅಂತ ಕರಿತೀವಿ. ಅದನ್ನು ಮಾಡೋಕ್ಕೆ ಬರದೇ ಇರೋರು ಈ ಥರ ಜಸ್ಟ್ ಪ್ರೆಸ್ ಮಾಡೂ ಇಟ್ಕೋಬೋದು. ಇದು ಯಾವ ಥರ ಮಾಡೋದು ಅಂತ ಮತ್ತೆ ಇನ್ನೊಂದು ಮಾಡೋದು ತೋರಿಸ್ತೀವಿ. ಈ ಥರ ಒಂದೊಂದೇ ಮುದ್ರಕೊಂತ ಹೋಗಬೇಕು. ಕೆಲವರು ಸ್ಪೂನಿಂದನೂ ಕಟ್ ಮಾಡ್ಕೊತಾರೆ, ಮತ್ತು ರೆಡಿದು ಬರುತ್ತಲ್ವ ಅದರಲ್ಲಿ ಇಟ್ಕೊಂಡು ಪ್ರೆಸ್ ಮಾಡಿಕೊಂಡು ಮಾಡ್ಕೊತಾರೆ. ಯಾವ ಥರ ಆದರೂ ಮಾಡ್ಕೋಬೋದು. ಇದು ಕೈಯಿಂದ ಮಾಡ್ಕೊಳ್ಳೋದು. ಏನು ನಮಗೆ ಈ ಥರ ಮಾಡೋಕ್ಕೆ ಬರಲ್ಲ ಅಂತ ಹೇಳಿದಾಗ ಜಸ್ಟ್ ಪ್ರೆಸ್ಸಿಂಗ್ ಮಾಡ್ಕೋಬೋದು. ಜಸ್ಟ್ ಇಲ್ಲಿ ಫಸ್ಟ್ ಲಾಕ್ ಮಾಡ್ಕೊಂಬಿಟ್ರೆ ಅದು ಕೊಬ್ಬರಿ ನಾವು ಹಾಕಿದ್ರೂ ಹೊರಗಡೆ ಬರಲ್ಲ ಅಂತ ಲಾಕ್ ಮಾಡ್ಕೊಳ್ಳೋದು. ಚೆನ್ನಾಗಿ ಅದನ್ನೆಲ್ಲ ಫುಲ್ಲು ಒಳಗಡೆ ಕವರ್ ಆಗೋ ಥರ ಎಲ್ಲದನ್ನು ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು. ಈ ಥರ ರೌಂಡಾಗಿ ತಿರ್ಸ್ಕೊತ ಬರಬೇಕು. ಚಿಕ್ಕದಾಗಿದ್ರೂ ಮಾಡ್ಕೋಬೋದು, ದೊಡ್ಡದಾಗೂ ಮಾಡ್ಕೋಬೋದು. ಈ ಶೇಪ್ಗೆ ಬರೋದು. ನಮಗೆ ಮುರುಗೆ ಮಾಡೋಕ್ಕೆ ಬರಲ್ಲಪ್ಪ ಆ ಥರ ಅಂತ ಹೇಳಿದಾಗೆ ಜಸ್ಟ್ ಸುಮ್ಮನೆ ಈ ಥರ ಪ್ರೆಸ್ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೋದು, ಕರಿಬೋದು. ಚೆನ್ನಾಗಿ ಗಟ್ಟಿಗೆ ಗೊತ್ತಿರಬೇಕು. ಸ್ವಲ್ಪ ಲೂಸ್ ಹೊತ್ತಿದ್ರೂ ಅದು ಓಪನ್ ಆಗಿಬಿಟ್ಟು ಎಣ್ಣೆಯಲ್ಲೆಲ್ಲ ಹೊರಗಡೆ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ಕೆಳಗಡೆದು ಮೇಲೆಗಡೆ ಕೆಳಗಡೆ ಮಾಡಿಕೊಂಡಾಗ ಕೆಳಗಡೆದು ಆವಾಗಲೇ ಸ್ವಲ್ಪ ಹಿಟ್ಟು ನೀರಾಗಿರುತ್ತೆ. ಈ ಥರ ನಾವು ಪ್ರೆಸ್ ಮಾಡಿದಾಗೆ ಗಟ್ಟಿಯಾಗಿ ಅಂಟ್ಕೊಳ್ಳುತ್ತೆ. ಈ ಥರ ಸುಮಾರು ಒಂದು 10-15 ಹಂಗೆ ಮಾಡಿ ಇಟ್ಕೊಂಡು ಎಣ್ಣೆ ಚೆನ್ನಾಗಿ ಕಾಯಿಸಿರಬೇಕು. ಎಣ್ಣೆ ಕಾದ ನಂತರ ಅದನ್ನು ಒಂದೊಂದೇ ಅದರಲ್ಲಿ ಹಾಕ್ಕೊತ ಹೋಗಬೇಕು. ಉರಿ ಜೋರಾಗೇ ಇರಬೇಕು. ಇದನ್ನೆಲ್ಲ ಕೆಳಗ ಮೇಲೆ ಅಂದರೆ ಎರಡೂ ಕಡೆ ಅದು ಚೆನ್ನಾಗಿ ಫ್ರೈ ಆಗಬೇಕು. ನಾವು ಸುಮಾರು ಕಡಾಯಿ ಮೇಲೆ ಡಿಪೆಂಡು. ಒಂದು 10-15 ಹಾಕ್ಕೋಬೋದು. ನೀವು ಎಣ್ಣೆ ಸ್ವಲ್ಪ ಹಾಕ್ಕೊಂಡಿದ್ರೆ ಒಂದು 4 ಹಾಕ್ಕೊಂಡು ಈ ಥರ ಚೆನ್ನಾಗಿ ಎಲ್ಲ ಬಾಯ್ಲ್ ಮಾಡ್ಕೋಬೇಕು. ಇದು ಆ್ಯಕ್ಚುಲಿ ಕೊಬ್ಬರಿ ಕರ್ಜಿಕಾಯಿ. ಇದನ್ನು ಹೀಗೆ ತಿನ್ಬೋದು. ಆ್ಯಕ್ಚುಲಿ ಪಾಕದ ಕರ್ಜಿಕಾಯಿ ಮಾಡೋದ್ರಿಂದ ನಾವು ಇದಕ್ಕೆ ಪಾಕನ ರೆಡಿ ಮಾಡ್ಕೋಬೇಕು. ಸಕ್ಕರೆಗೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕರಗುವವರೆಗೂ ನಾವು ಒಲೆ ಮೇಲೆ ಇಟ್ಟು ಕರಗಿಸ್ಬೇಕು. ಈ ಥರ ಮಿಕ್ಸ್ ಮಾಡ್ಕೋಬೇಕು. ಗುಲಾಬ್ ಜಾಮಿಗೆ ಮಾಡೋ ಥರನೇ, ಬಟ್ ಗುಲಾಬ್ ಜಾಮೂನ್ ನೀರು ಜಾಸ್ತಿ ಇರೋದ್ರಿಂದ ನಾವು ಕಲಸೋ ಅವಶ್ಯ ಇರಲ್ಲ, ಆವಾಗ ಅಂಟ್ಕೊಳ್ಳಲ್ಲ.
ಇದು ಸ್ವಲ್ಪ ನೀರು ಹಾಕಿರೋದ್ರಿಂದ ನಾವು ಇದನ್ನು ಈ ಥರ ಕರಗಿಸ್ತಾ ಇರಬೇಕು. ಸಕ್ಕರೆ ಎಲ್ಲ ಫುಲ್ ಕರಗಬೇಕು. ನೋಡಿ ಈ ಥರ ಕರಗಿಸ್ತಾ ಇರಬೇಕು. ಬಬಲ್ ಬಬಲ್ ಬರುತ್ತೆ, ಸಕ್ಕರೆ ಎಲ್ಲ ಕರಿಗೋಗಿರುತ್ತೆ, ಕಾಣಲ್ಲ. ಈಗ ನಾವು ರೆಡಿಯಾಗಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಕೊಬ್ಬರಿ ಕರ್ಜಿಕಾಯಿನ, ಅದನ್ನು ಈ ಪಾಕದಲ್ಲಿ ಈ ಥರ ಎಲ್ಲ ಸ್ಟಫ್ ಮೇಲೆ ಎಲ್ಲ ಹಾಕಬೇಕು. ಎಲ್ಲ ಕಡೆ ಅದು ಪಾಕ ಸೇರಬೇಕು. ಒಂದೊಂದೇ ಮಾಡಿದರೆ ತುಂಬ ಟೈಮ್ ಹಿಡಿಯುತ್ತೆ ಮತ್ತು ಸಕ್ಕರೆ ಪಾಕನೂ ಬೇಗ ಗಟ್ಟಿ ಆಗಿಬಿಡುತ್ತೆ. ಈ ಥರ 4-5 ಹಾಕ್ಕೊಂಬಿಟ್ಟು ಬೇಗ ಬೇಗ ಮಾಡಿಕೊಂಡ್ರೆ ಅದು ಗಟ್ಟಿ ಆಗಲ್ಲ. ಆ್ಯಕ್ಚುಲಿ ಅದು ಗಟ್ಟಿ ಆದಾಗೂ ಮತ್ತೆ ಅದನ್ನು ನಾವು ಬಿಸಿ ಮಾಡಿಕೊಂಡ್ರೆ ಮತ್ತೆ ಪಾಕ ನೀರಾಗುತ್ತೆ. ಅಂದರೆ ಸ್ವಲ್ಪ ಬೇಗ ಮಾಡಿಕೊಂಡ್ರೆ ಡಬಲ್ ಕೆಲಸ ತಪ್ಪುತ್ತೆ. ಇದು ಒಂದು 15-20 ದಿನ ಆದರೂ ಏನೂ ಆಗಲ್ಲ. ಇದು ಎಲ್ಲ ಡ್ರೈ ಆದಮೇಲೆ ಅದ್ರ ಮೇಲೆ ಎಲ್ಲ ವೈಟ್ ಸಕ್ಕರೆ ಪಾಕ ಕಾಣುತ್ತೆ. ತುಂಬ ಚೆನ್ನಾಗಿ ಕಾಣುತ್ತೆ. ಸ್ವಲ್ಪ ಗಟ್ಟಿ ಆಗಿದೆ, ಸೊ ಅದಕ್ಕೆ ಒಂಚೂರು ನೀರು ಆ್ಯಡ್ ಮಾಡಿಕೊಂಡು ಮತ್ತೆ ಅದನ್ನು ಬಿಸಿ ಮಾಡಿಕೊಂಡ್ರೆ ಮತ್ತೆ ಪಾಕ ಮತ್ತೆ ಅದೇ ಥರ ಸರಿ ಹೋಗುತ್ತೆ. ಈ ಥರ ಬಬಲ್ ಬಂದಮೇಲೆ ಒಲೆ ಆಫ್ ಮಾಡಿಕೊಂಡು ಮತ್ತೆ ಒಂದೊಂದೇ ಹಾಕ್ಕೊಂಡು ಮತ್ತೆ ಅದನ್ನು ಸೇಮ್ ಅದೇ ಥರ ಪ್ರಾಸೆಸ್ಸಲ್ಲಿ ಮಾಡ್ಕೋಬೋದು. ಇದೇ ಥರದ್ರಲ್ಲಿ ನಾವು ಸಪ್ಪನ ಪುಡಿ ಅಂದರೆ ಹುರುಗಡ್ಲೆ ಪುಡಿದೂ ಮಾಡ್ಕೋಬೋದು. ಇದು ಕೊಬ್ಬರಿ ಕಜ್ಜಿಕಾಯಿ ಪಾಕದಲ್ಲಿ ನಾವು ಡಿಪ್ ಮಾಡಿರೋದ್ರಿಂದ ಪಾಕದ ಕರ್ಜಿಕಾಯಿ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿದೆ. ಒಳಗಡೆ ಅದು ಕೊಬ್ಬರಿ ಎಲ್ಲ ಈ ಥರ ಕಾಣುತ್ತೆ. ಇನ್ನೂ ಒಂದು, ನಿಮಗೆ ಎಣ್ಣೆ ಬೇಡಪ್ಪ ಅಂತ ಹೇಳಿದವ್ರಿಗೆ ಇದು ಪದಂಪುವ ಅಂತ ಕರಿತೀವಿ. ಒಂದು ಹುರುಗಡ್ಲೆ 1 ಗ್ಲಾಸ್ ತೊಗೊಂಡ್ರೆ ಸಕ್ಕರೆ 1 ಗ್ಲಾಸು, ಅದಕ್ಕೆ ಏಲಕ್ಕಿ ಬೇಕಾದವರು ಪುಡಿ ಮಾಡ್ಕೋಬೋದು. ಸೇಮ್ ಅದೇ ಇಟ್ಟು ಇದನ್ನು ನಾವು ಮಾಡೋ ಶೇಪ್ ಮಾತ್ರ ಬೇರೆ. ಇದರಲ್ಲಿ ಈ ಥರ ಸ್ಟಫ್ ಮಾಡಿಕೊಂಡು ಈ ಶೇಪ್ ಮಾಡ್ಕೊತೀವಿ. ಇದನ್ನು ಆ್ಯಕ್ಚುಲಿ ಎಣ್ಣೆಯಲ್ಲಿ ಕರಿಯಲ್ಲ, ನಾವು ನೀರಲ್ಲಿ ಕರಿಯೋದು. ನೀರು ಹೆಂಗೆ ಎಣ್ಣೆ ನಾವು ಚೆನ್ನಾಗಿ ಬಿಸಿ ಮಾಡಿಬಿಟ್ಟು ನಾವು ಕರ್ಜಿಕಾಯಿನ ಯಾವ ಥರ ಕರಿತೀವಿ ಅದೇ ಥರ ನೀರಲ್ಲಿ ಕರಿತೀವಿ. ಬಟ್ ಇದು ಸ್ಟಾಕ್ ಇಟ್ಕೊಳಕ್ಕೆ ಬರಲ್ಲ, ತಿನ್ನೋಕ್ಕೆ ಟೇಸ್ಟಿಯಾಗಿರುತ್ತೆ. ಮೈದಾ ಹಿಟ್ಟು ಬೇಡ ಅಂದವರು ಗೋಧಿ ಹಿಟ್ಟಲ್ಲೂ ಮಾಡ್ಕೋಬೋದು. ಇದರಲ್ಲಿ ಸ್ಟಫಿಂಗು ಸಪ್ಪನ ಪುಡಿ ಆದರೂ ಮಾಡ್ಕೋಬೋದು. ಕೊಬ್ಬರಿ ಇದು ಇವಾಗ ಹೇಳಿದ್ದೀವಲ್ಲ ಕೊಬ್ಬರಿ ಕರ್ಜಿಕಾಯ್ದು ಅದನ್ನು ಮಾಡ್ಕೋಬೋದು. ಯಾರಿಗೆ ಯಾವುದು ಇಷ್ಟ ಆದರೆ ಆ ಥರ ಮಾಡ್ಕೋಬೋದು. ಎಣ್ಣೆ ಬೇಡ ಅಂದವರು ಈ ಥರ ನೀರಲ್ಲಿನೂ ಫ್ರೈ ಮಾಡ್ಕೊಂಡು ತಿನ್ಬೋದು. ಬಟ್ ಇದು ಸ್ಟಾಕ್ ಇಟ್ಕೊಳ್ಳೋಕ್ಕೆ ಬರಲ್ಲ, ಟೇಸ್ಟಿ ಇರುತ್ತೆ. ಈ ಶೇಪ್ ಮಾಡಿ ಸುಮಾರು ಒಂದು 10-15 ಮಾಡಿ ರೆಡಿ ಇಟ್ಕೋಬೋದು. ನೀರನ್ನು ಚೆನ್ನಾಗಿ ಕಾದಿರಬೇಕು. ಬಬಲ್ ಬಂದೆ ಇದರಲ್ಲಿ ಹಾಕ್ಬಿಟ್ಟು ಹಿಂದೆ ಮುಂದೆ ಸೇಮ್ ಕರ್ಜಿಕಾಯಿ ನಾವು ಹೆಂಗೆ ಫ್ರೈ ಮಾಡ್ತೀವಿ ಆ ಥರ ಮಾಡ್ಕೊಳ್ಳೋದು. ಗೋಧಿ ಹಿಟ್ಟಲ್ಲಾದರೂ ಮಾಡ್ಕೋಬೋದು, ಮೈದಾ ಹಿಟ್ಟಲ್ಲಾದರೂ ಮಾಡ್ಕೋಬೋದು. ಆಯಿಲ್ ಬೇಡ ಅಂದವರು ನೀರಲ್ಲಿ ಈ ಥರ ಫ್ರೈ ಮಾಡಿಕೊಂಡು ತಿನ್ಬೋದು. ಇದನ್ನು ಟೇಸ್ಟಿಯಾಗಿರುತ್ತೆ, ಸ್ಟಾಕ್ ಇಟ್ಕೊಳ್ಳೋಕೆ ಬರಲ್ಲ. ಇದನ್ನು ನಾವು ಪದಂಪೂವ ಅಂತ ಕರಿತೀವಿ. ಒಂದೇ ಹಿಟ್ಟಲ್ಲಿ ಸುಮಾರು ಐಟಮ್ಸ್ ಮಾಡ್ಕೋಬೋದು. ಪದಂಪೂವ, ಸಪ್ಪನ ಪುಡಿ ಕರ್ಜಿಕಾಯಿ, ಕೊಬ್ಬರಿ ಕರ್ಜಿಕಾಯಿ, ಪಾಕದ ಕರ್ಜಿಕಾಯಿ, ಇದನ್ನು ಪದಂಪೂವ ಅಂತ ಕರಿತೀವಿ. ವೆರಿ ಟೇಸ್ಟಿ.